ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಕವಿತಾ ಪ್ರತಿ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ಮೊದಲಿಗೆ ನಾನು ಆಮ್ಲೆಟ್ ಎಗ್ ಪಪ್ಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಡಿಫ್ರೆಂಟ್ ಸ್ಟೈಲಲ್ಲಿದೆ, ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಒಂದು ಮೊಟ್ಟೆನ ಇದಕ್ಕೆ ಒಡೆದು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪೌಡ್ರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಪುದೀನ ಚಟ್ನಿಗೆ ಮೊದಲಿಗೆ 2 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ಈಗ ನಾನಿಲ್ಲಿ ಒಂದು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈಗ ಪುದೀನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಅದ್ರ ಮೇಲೆ ಹಚ್ಕೊಳ್ಳೋಣ. ಇದಕ್ಕೆ ತುಂಬಾ ಇದೇ ಇಂಪಾರ್ಟೆಂಟು, ಯಾಕಂದರೆ ಇದೇ ತುಂಬ ಟೇಸ್ಟಿ ಕೊಡೋದು ಈ ಆಮ್ಲೆಟ್ ಎಗ್ ಪಪ್ಸಿಗೆ. ಈಗ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಈ ಆಮ್ಲೆಟ್ಗೆ ಮೇಲೆ ನಾವು ಆವಾಗಲೇ ಬೇಯಿಸಿರೋ ಮೊಟ್ಟೆಗೆ ಹಾಕ್ಕೊಂಡಿದ್ವಲ್ಲ ಹಸಿ ಖಾರನ, ಪುದೀನ ಚಟ್ನಿ, ಅದನ್ನು ಹಾಕಿ ಈ ಥರ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಸುತ್ತಲೂ ಪುದೀನ ಚಟ್ನಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1-2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಇದ್ರೇ ಇದು ತುಂಬಾ ಟೇಸ್ಟ್ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ಇದನ್ನು ಚೆನ್ನಾಗೇ ಬೇಯೋಕ್ಕೆ ಮುಚ್ಚೋಣ. ಒಂದು 5 ನಿಮಿಷ. ಈಗ ಬೆಂದಿದೆ, ಇದನ್ನು ಮಗ್ಚಾಕೋಣ. ಈಗ ಇದು 2 ಸೈಡು ಬೆಂದಿದೆ. ಇದನ್ನು ಹಾಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಅದನ್ನು ಹಾಗೆಯೇ ಓಪನ್ ಮಾಡಿ ಅದರ ಮೇಲೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಫೋಲ್ಡ್ ಮಾಡ್ಕೊಬೇಕು. ಟೇಸ್ಟ್ ನೋಡಿದೆ ಫ್ರೆಂಡ್ಸ್, ಇದು ಆಸಮಾಗಿತ್ತು. ಫುಲ್ಲು ತಿಂದೇ ಬಿಟ್ಟೆ. ನೆಕ್ಸ್ಟು ನಾನಿಲ್ಲಿ ಗೋಧಿ ಹಿಟ್ಟಿನ ರೋಲ್ ಮಾಡೋಕ್ಕೆ ಇಲ್ಲಿ ನಾನು 4-5 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ, ನೀರು ಹಾಕ್ಕೊಂಡು ಚೆನ್ನಾಗಿ ಗೋಧಿ ಹಿಟ್ಟು ಚಪಾತಿ ಕಲಿಸ್ಕೊತೀವಲ್ಲ ಹಾಗೆ ಕಲಿಸ್ಕೊತಾ ಇದ್ದೀನಿ. ಈಗ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು 1/2 ಅವರ್ ಹಾಗೆ ಬಿಡೋಣ. 1/2 ಅವರ್ ಆಯಿತು. ಇದನ್ನು ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ಈಗ ಒಂದು ಚಾಕು ತಗೊಂಡು ಶೇಪಾಗಿ ಕಟ್ ಮಾಡೋಣ. ಇದನ್ನು ಶೇಪಾಗಿ ಕಟ್ ಮಾಡಾದಮೇಲೆ ಇದು ಟ್ರಯಾಂಗಲ್ ಶೇಪ್ ಬರುತ್ತೆ. ಆ ಟ್ರಯಾಂಗಲ್ ಶೇಪ್ನ ತಗೊಂಡು ನಾವು ರೋಲ್ ಮಾಡಬೇಕು. ಈಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ರೋಲ್ ಮಾಡ್ಕೊಬೇಕು. ಇದು ಮಕ್ಕಳು ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮೈದಾ ಯೂಸ್ ಮಾಡಿಲ್ಲ, ಮೈದಾ ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರೋಲ್ ಮಾಡ್ಕೊಬೇಕು. ಈಗ ಎಲ್ಲನೂ ಇದೇ ಥರ ರೋಲ್ ಮಾಡ್ಕೊಳ್ಳೋಣ. ಈ ಥರ ಎಲ್ಲನೂ ರೋಲ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನೆಲ್ಲನೂ ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆಗೆ ಹಾಕಿ ಇದನ್ನು ಈ ಥರ ಕೆಂಪು ಬಣ್ಣ ಬರೋವರೆಗೂ 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಬೇಕು. ಇದು ಈ ಥರ ಜಾಸ್ತಿ ಹೊತ್ತು ಹಿಂಗೆ ಕೆಂಪಾಗೋಂಗೆ ಬೇಯಿಸೋದ್ರಿಂದ ಕರ್ಮ ಅಂತ ಅನ್ನತ್ತೆ. ಮಕ್ಳುಗಳು ಕೈಯಲ್ಲಿ ಇಟ್ಕೊಂಡು ಒಂದೊಂದನ್ನೇ ತಿನ್ಬೋದು. ಈಗ ಇದು ಆಗಿದೆ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಲ್ಲನೂ ಡೆಕೋರೇಷನ್ ಮಾಡಿಕೊಂಡು. ಈಗ ಮೇಲೆ ನಾನು ಡೆಕೋರೇಷನ್ಗೆ ಅಂತ ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪುಡಿ ಹಾಕ್ಕೊಂಡು ಟೇಸ್ಟ್ ನಮ್ಮ ಮಗಳಿಗೆ ಕೊಟ್ಟಿದ್ದೆ, ತುಂಬಾ ಚೆನ್ನಾಗಿದೆ ಅಂತ ಖಾಲಿ ಮಾಡಿದ್ಲು. ನೆಕ್ಸ್ಟು ನಾನಿಲ್ಲಿ ಈಗ ಟ್ರೆಂಡಿಂಗ್ ಆಗಿದೆಯಲ್ಲ ಬ್ರೆಡ್ಡಲ್ಲಿ ಮಾಡೋದು ಒಂಥರ ಕೇಕ್ ಥರ, ಅದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ಕೊತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಬಿಸಿನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದು ಕಲಿಸ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಂಡು ನಾನು ಇಲ್ಲಿ ಬನ್ನ ತೊಗೊಂಡಿದ್ದೀನಿ. ಬನ್ನ ನಾನು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ಒಂದು ಬ್ರೆಡ್ನ ಆ ಕಪ್ ಒಳಗೆ ಇಟ್ಕೊಂಡು ಅದ್ರ ಮೇಲೆ ಈಗ ಕಾಫಿ ಪೌಡ್ರು ನೀರು ಹಾಕಿ ಕಲಿಸ್ಕೊಂಡಿದ್ದೀವಲ್ಲ ಅದನ್ನು ತಗೊಂಡು ಅದ್ರ ಸುತ್ತ ಹಾಕೋಣ. ಈಗ ಅದರ ಸುತ್ತ ಹಾಕೊಂಡಾಗಿದೆ. ಇದ್ರ ಮೇಲೆ ಒಂದು ಕೋಟಿಂಗ್ ಮಾಡಬೇಕು. ಅದಕ್ಕೆ ಈ ಕೋಟಿಂಗ್ ಅಂತ ಪನ್ನೀರ್ ತೊಗೊತಾ ಇದ್ದೀನಿ. ಹಾಗೆ ಜೇನುತುಪ್ಪ 2.5 ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪ ತೊಗೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ಒಂದು 1/4 ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಈಗ ಜೇನುತುಪ್ಪ ಹಾಕ್ಕೊಂಡಿರೋದ್ರಿಂದ ಅವಶ್ಯಕತೆ ಇದ್ದರೆ ಶುಗರ್ ಹಾಕ್ಕೊಳ್ಳಿ. ನಿಮಗೆ ಇಲ್ಲ ಅಂತ ಅಂದರೆ ಅದೇ ಸಿಹಿ ಸಾಕು ಅಂತಂದರೆ ಶುಗರ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಆಗಿರುತ್ತೆ ಪೇಸ್ಟು. ಇದನ್ನು ಮೇಲ್ಗಡೆ ಹಾಕ್ಕೊಂಡು ಫುಲ್ಲು ಕವರ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದ್ರ ಮೇಲೆ ಮತ್ತು ಅರ್ಧ ಬ್ರೆಡ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೂ ಕೋಟಿಂಗ್ ಮಾಡ್ಕೊಳ್ಳೋಣ. ಬನ್ನಿ ತೋರಿಸ್ತೀನಿ ಹೇಗೆ ಅಂತ. ಕಾಫಿ ಪೌಡ್ರ್ ನೀರು ಕಲಿಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಅದೇ ಥರ ಹಾಕ್ಕೊಂಡು ಅದಾದಮೇಲೆ ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಫುಲ್ಲು ಸುತ್ತ ಕೋಟಿಂಗ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದ್ರ ಮೇಲೆ ನಾನು ಕೋಕೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಡೆಗೂ ಚೆನ್ನಾಗಿ ಹರಡಬೇಕು. ಇದನ್ನು 1 ಅವರು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. 1 ಅವರ್ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಹೇಗಾಗಿದೆ ನೋಡೋಣ ಬನ್ನಿ. ಈ ಥರ ಆಗಿದೆ. ನೋಡೋಕೆ ಮಾತ್ರ ಚೆನ್ನಾಗೇ ಕಾಣಿಸ್ತಾ ಇದೆ. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ನನಗೆ ಟೇಸ್ಟು ಓಕೆ ಅಂತ ಅನ್ನಿಸ್ತು. ಬಟ್ ನನ್ನ ಮಗಳಿಗೆ ಇಷ್ಟ ಆಯಿತು ತುಂಬಾ. ಇದು ನೋಡಿದ್ರೆ ಒಂಥರ ಪೇಸ್ಟಿ ಕೇಕ್ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನಿಲ್ಲಿ ಹಾಗಲಕಾಯಿ ಮಕ್ಕಳು ತಿನ್ನಲ್ವಲ್ಲ ಅದಕ್ಕೆ ಒಂದು ರೆಸಿಪಿ ಮಾಡೋಣ ಇಷ್ಟ ಆಗೋಂಗೆ ಅಂತ ಅಂದ್ಬಿಟ್ಟು 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕಲಿಸ್ಕೊತಾ ಇದ್ದೀನಿ. ಹಾಗೆಯೇ ಹಾಗಲಕಾಯಿನ ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ನಾವು ಕಾರ್ನ್ಫ್ಲೋರು ಉಪ್ಪು ಹಾಕಿ ಕಲಿಸ್ಕೊಂಡಿದ್ವಲ್ಲ ನೀರು ಹಾಕಿ ಅದರೊಳಗೆ ಹೆಜ್ಜೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 2 ಟೇಬಲ್ ಸ್ಪೂನು ಬ್ರೆಡ್ ಕ್ರಮ್ಸ್ನ ತೊಗೊಂಡು ಈ ಹಾಗಲಕಾಯಿನ ಅದರೊಳಗೆ ರೋಲ್ ಮಾಡಿ ಅದನ್ನೆಲ್ಲ ಅಂಟ್ಕೊಬೇಕು ಹಾಗಲಕಾಯಿಗೆ. ಆ ಥರ ಬ್ರೆಡ್ ಕ್ರಮ್ಸ್ನೆಲ್ಲ ಅದ್ದಿ ಒಂದು ಸೈಡಿಗೆ ಇಟ್ಕೊಂಡಾದ್ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಅದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ಬೇಕಾದರೆ ಹುಣಸೆ ಹಣ್ಣನ್ನು ನೆನೆ ಹಾಕ್ಬಿಟ್ಟು ಹಾಗಲಕಾಯಲ್ಲಿ ಬೇಕಾದರೆ ಮಾಡ್ಕೊಬೋದು. ನಾನು ಇದ್ರ ಮೇಲೆ ನಿಂಬೆಹಣ್ಣನ್ನ ಹಾಕ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.